ನೋಟಿಸ್ ಸಿಗದೆ ಮುಷ್ಕರ ಫಿಕ್ಸ್ ಎಂದಿದ್ದ ಅನಂತ ಸುಬ್ಬರಾವ್ ಇದೀಗ ಹೈಕೋರ್ಟ್ ವಕೀಲರಿಂದ ನೋಟಿಸ್ ಕಾಪಿ ಹಸ್ತಾಂತರ ಆಗಿದೆ. ಅನಂತ ಸುಬ್ಬರಾವ್ಗೆ ನೋಟಿಸ್ ಕಾಪಿ ಹಸ್ತಾಂತರ ಆಗಿರುವಂಥದ್ದು ಇದೀಗ ಹೈಕೋರ್ಟ್ ವಕೀಲರಿಂದ ನೋಟಿಸ್ ಕಾಪಿ ಹಸ್ತಾಂತರ ಆಗಿದೆ. ಕರೆ ಕೊಟ್ಟಿರುವಂಥದ್ದು. ಹಾಗಿದ್ರೆ ನಾಳೆ ಮುಷ್ಕರ ಇರುತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು ಗೊಂದಲ. ಅದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಸಾರಿಗೆ ನೌಕರು ಹೋರಾಟಗಾರರಾಗಿರುವಂಥ ಅನಂತ ಸುಬ್ಬರಾವ್ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು HS ಮಂಜುನಾಥ್ ಕೂಡ ಇದ್ದಾರೆ. ಮೊದಲು ಅನಂತ ಸುಬ್ಬರಾವ್ ಅವ್ರನ್ನ ಮಾತಾಡ್ಸೋಣ. ಸರ್, ನಾಳೆ ಬಂದ್ ಇರುತ್ತಾ ಇರಲ್ವ ಸರ್? ನಾವು ಇವತ್ತು ನೆಗೋಸಿಯೇಷನ್ ಫೈಲ್ ಆಗಿದೆ, ಅದರಿಂದ ನಮಗೆ ಬೇರೆ ಚಾಯ್ಸ್ ಇಲ್ಲ. 6 ಗಂಟೆಗೆ ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ವಿ. ಹಲವಾರು ಕಡೆ ದೂರದ ಡಿವಿಷನ್ಗಳಲ್ಲಿ ರಾತ್ರಿಯಿಂದಲೇ ಶುರುವಾಗಿದೆ. ಅದನ್ನು ಸ್ಟ್ರೈಕ್ ಮುಂದುವರಿತು. ಅಂದರೆ ಸರ್ಕಾರ ನಿಮ್ಮ ಜೊತೆ ಏನು ಮಾತುಕತೆ ನಡೆಸ್ತು? ಸರ್ಕಾರ ನಿಮಗೆ ಕೊಟ್ಟಿರುವಂಥ ಆಫರ್ ಏನಿತ್ತು? ನೀವು ಯಾಕೆ ಅದನ್ನು ಡಿನೈ ಮಾಡಿದ್ರಿ ಅಂತ? ಒಂದೇನೆಂದರೆ, ಹಿಂದೆ 15% ವೇತನ ಇನ್ಕ್ರೀಸ್ ಆಯಿತು ನಮಗೆ 1/1/20ರಿಂದ. ಅದರ 38 ತಿಂಗಳು ಬಾಕಿ ಇತ್ತು. ಫೆಬ್ರವರಿ 23ರಲ್ಲಿ ಜಾರಿ ಮಾಡಿದರು. ಬಟ್ 1/1/20ರಿಂದಲೇ ಎಫೆಕ್ಟಿವ್ ಕೊಟ್ಟು ಹೊಸ ಪೇ ಸ್ಕೇಲು, ಹೊಸ ಇನ್ಕ್ರಿಮೆಂಟ್ ಎಲ್ಲ ಕೊಟ್ಟು ಅರಿಯರ್ಸ್ ವಿಷಯನ 1 ಮ್ಯಾನ್ ಕಮಿಟಿ ಲೆಡ್ ಬೈ ಶ್ರೀನಿವಾಸ ಮೂರ್ತಿಗೆ ರೆಫರ್ ಮಾಡಿದರು. ಆ 38 ತಿಂಗಳು ಅವರ ಶಿಫಾರಸಿನ ಮೇಲೆ ಸರ್ಕಾರ ಅನುದಾನ ಕೊಡ್ತೀವಿ ಅಂತಲೂ ಒಪ್ಕೊಂಡಿದ್ದರು ಅವರು. ಇದು ಒಂದು ಸೈಡು. ಇನ್ನೊಂದು 1/1/24ರಿಂದ ವೇತನ ಒಪ್ಪಂದ ಆಗಬೇಕು, ನಾವು 25% ಜಾಸ್ತಿ ಕೊಡಿ ಅಂತ ಕೇಳಿದ್ದೀವಿ. 25% ವೇತನ ಜಾಸ್ತಿ ಕೇಳಿ ಇನ್ನೂ ಹಲವಾರು ಡಿಮಾಂಡ್ಗಳು ಸಣ್ಣ ಪುಟ್ಟದೆಲ್ಲ. ಈಗ 16 ತಿಂಗಳಿಂದ ನೆಗೋಸಿಯೇಷನ್ ನಡೀತಲೇ ಇತ್ತು ಇದರ ಬಗ್ಗೆ. ಏಪ್ರಿಲ್ನಲ್ಲಿ ಕೂಡ ಮುಖ್ಯಮಂತ್ರಿಗಳು ನಿಮ್ಮನ್ನು ಸದ್ಯದಲ್ಲೇ ಕರೆಸಿ ಅಧಿಕಾರಿಗಳನ್ನೆಲ್ಲ ಕನ್ಸಲ್ಟ್ ಮಾಡಿ ಕರೆಸಿ ಸೆಟ್ಲ್ ಮಾಡ್ತೀವಿ ಅಂದರು. ಬಟ್ ಜುಲೈ 4 ಕರೆದು ಬಿಟ್ಟು ಅವ್ರು ಏನಾದರೂ ನಿಮಗೇನು ಅರಿಯರ್ಸ್ ಕೊಡಬೇಕಾದಿಲ್ಲ, ನಿಮಗೆ 1/1/24 ವೇತನ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ, 23ರಲ್ಲಿ ಕೊಟ್ಟುಬಿಟ್ಟಿದ್ವಿ, ಅವತ್ತಿಂದ 4 ವರ್ಷ ಅಂದರೆ 27 ಕಾಯಬೇಕು ಅಂತ ಹೇಳಿದ್ರು. ಸಹಜವಾಗಿ ಅದು ಎಲ್ಲರಿಗೂ ಒಂದು ಕೋಪ ತಂದಿದೆ ಎಂಪ್ಲಾಯೀಸಲ್ಲಿ. ನಾವು ಮುಷ್ಕರ ನೋಟಿಸ್ ಕೂಡ ಕೊಟ್ವಿ. ಇವಾಗ ಎಲ್ಲ ತಯಾರಾಗ್ತಿದ್ದೀವಿ. ಇವತ್ತು ಕರೆದು 2 ಅವರು ಚರ್ಚೆ ನಡೆಸಿ ಕೊನೆಗೆ 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂದರು. 38ರಲ್ಲಿ ಅಂದರೆ 24 ತಿಂಗಳು ನೀವು ಬಿಟ್ಕೊಡಿ ಅಂತ. ನಾವು ಶ್ರಮವಹಿಸಿ ದುಡ್ದಿದ್ದೀವಿ, ಬೆವರು ಕೊಟ್ಟಿದ್ದೀವಿ, ನಾವ್ಯಾಕೆ ಬಿಟ್ಕೊಡ್ಬೇಕು ಅದನ್ನು? ಬಿಟ್ಕೊಡೋ ಪ್ರಮೇಯ ಬರಲ್ಲ. 1958ರಿಂದ ನಾವು ವೇಜ್ ಸೆಟ್ಲ್ಮೆಂಟ್ ಮಾಡ್ತಾಯಿದ್ದೀವಿ, ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಿಧಾನ ಆದರೂ ಕೂಡ ಈ ಮಾತುಕತೆಗಳು ಬ್ಯಾಕ್ ಡೇಟಿಂದ ನಾವು ಬಂದುಬಿಡೋದು. ಅರಿಯರ್ಸ್ ಎಲ್ಲ ತಗೊಂಡಿದ್ದೀವಿ. ಇದರಲ್ಲೂ ಕೂಡ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ರು. ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಮುಂದೆ ಅಪಿಯರ್ ಆಗಿ 38 ತಿಂಗಳದ್ದು ಅರಿಯರ್ಸ್ ಕೊಡಬೇಕು, KSRTC ದುಡ್ಡಿಲ್ಲ, ಸರ್ಕಾರ ಎಷ್ಟು ಅನುದಾನ ಕೊಡ್ತೀವಿ ಅಂತ ಅದು ನಿಮ್ಮ ಶಿಫಾರಸು ಮೇಲೆ ಡಿಪೆಂಡ್ ಆಗಿ ಮಾಡುತ್ತೆ, ಅದು ದಯವಿಟ್ಟು ತಾವು 38 ತಿಂಗಳದ್ದು ಕೊಡಿ ಅಂತ ನಾವು